ಮಾನವ ಹಕ್ಕುಗಳ ಕುರಿತು ಪ್ರತಿಯೊಬ್ಬ ಪ್ರಜೆಗೂ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕು. ಕಾನೂನು ಸೇವೆಗಳ ಪ್ರಾಧಿಕಾರ ಇಂತಹ ಕಾರ್ಯಗಳನ್ನು ನಿರಂತರವಾಗಿ ಮಾಡುತ್ತಿದೆ ಎಂದು ಜೆಎಂಎಫ್ಸಿ ಹಿರಿಯ ನ್ಯಾಯಾಧೀಶರಾದ ಪ್ರಕಾಶ್ ನಾಯಕ್ ಹೇಳಿದರು. ಯಾವ ರೀತಿ ಹಕ್ಕುಗಳಿದ್ದಾವೆ, ಯಾವ ರೀತಿ ಕರ್ತವ್ಯಗಳಿದ್ದಾವೆ, ಅವುಗಳ ಬಗ್ಗೆ ತಿಳಿಯಪಡಿಸುವುದಾಗಿದೆ. ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಈ ಬಗ್ಗೆ ನಾವು ಮಾನವ ಹಕ್ಕುಗಳ ಕುರಿತು ಪ್ರತಿಯೊಬ್ಬ ಪ್ರಜೆಗೂ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕು. ಕಾನೂನು ಸೇವೆಗಳ ಪ್ರಾಧಿಕಾರ ಇಂತಹ ಕಾರ್ಯಗಳನ್ನು ನಿರಂತರವಾಗಿ ಮಾಡುತ್ತಿದೆ ಎಂದು ಜೆಎಂಎಫ್ಸಿಯ ಹಿರಿಯ ನ್ಯಾಯಾಧೀಶರಾದ ಪ್ರಕಾಶ್ ನಾಯಕ್ ಹೇಳಿದರು. ಬೇಲೂರಿನಲ್ಲಿ ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ರಾಜ್ಯ ಮಾನವ ಹಕ್ಕುಗಳ ಸಮಿತಿ ಹಾಗೂ ಮುರಾರ್ಜಿ ಶಾಲೆ ಇತರ ಸಮಿತಿಗಳ ವತಿಯಿಂದ ಆಯೋಜಿಸಿದ್ದ 76ನೇ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಅವರು 1948ರಲ್ಲಿ ಮಾನವ ಹಕ್ಕುಗಳ ಕಾನೂನು ಜಾರಿಗೆ ಬಂದಿತು. ಮೂಲಭೂತ ಹಕ್ಕುಗಳು ಎಷ್ಟು ಮುಖ್ಯವೋ ಮಾನವ ಹಕ್ಕುಗಳಿಗೆ ಅಷ್ಟೇ ಪ್ರಾಮುಖ್ಯತೆ ಇದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಿರಂತರವಾಗಿ ಈ ಹಕ್ಕುಗಳು ಪಡೆದುಕೊಂಡಿರುತ್ತಾನೆ ಎಂದರು. ನಂತರ ಮಾತನಾಡಿದ ಅಖಿಲ ಭಾರತ ಮಾನವ ಹಕ್ಕುಗಳ ರಾಜ್ಯಾಧ್ಯಕ್ಷ HR ಅಹ್ಮದ್ ಅಲಿ ಖಾನ್, ಮಾನವ ಹಕ್ಕುಗಳ ಉಲ್ಲಂಘನೆಯಾದ ಸಂದರ್ಭದಲ್ಲಿ ಅದನ್ನು ನೇರವಾಗಿ ತಿಳಿಸುವ ಕೆಲಸ ಮಾಡಬೇಕು. ಅಲ್ಲದೆ ಯಾವುದೇ ಇಲಾಖೆಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಅಲೆಸಿ ನಿಮಗೆ ತೊಂದರೆ ನೀಡುತ್ತಿದ್ದರೂ ಸಹ ಅದನ್ನು ತಿಳಿಸಿದಾಗ ನಿಮಗೆ ಆಗಿರುವ ಅನ್ಯಾಯಗಳನ್ನು ಸರಿಪಡಿಸುವ ಕೆಲಸವನ್ನು ಮಾನವ ಹಕ್ಕುಗಳ ಆಯೋಗ ಮಾಡಲಿದೆ ಎಂದರು. ವಕೀಲರ ಸಂಘದ ಕಾರ್ಯದರ್ಶಿ ಪುಟ್ಟಸ್ವಾಮಿ ಗೌಡ ಮಾತನಾಡಿದರು. ಇದೇ ವೇಳೆ ಮಾನವ ಹಕ್ಕುಗಳ ಜಿಲ್ಲಾಧ್ಯಕ್ಷ ಅನ್ವರ್ ಪಾಷಾ ಅಹ್ಮದ್, ವಿಕಲಾಂಗಚೇತನ ಕಲ್ಯಾಣ ಇಲಾಖೆಯ ಹರೀಶ್ ಹಾಗೂ ಮುರಾರ್ಜಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಯಾವ ರೀತಿ ಹಕ್ಕುಗಳಿದ್ದಾವೆ, ಯಾವ ರೀತಿ ಕರ್ತವ್ಯಗಳಿದ್ದಾವೆ, ಅವುಗಳ ಬಗ್ಗೆ ತಿಳಿಯಪಡಿಸುವುದಾಗಿದೆ. ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಈ ಬಗ್ಗೆ ನಾವು ಪ್ರತಿಯೊಂದು ಹಂತದಲ್ಲೂ, ಅಂದರೆ ನಮ್ಮ ತಾಲೂಕಿನ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರಲ್ಲಿ ಮೊದಲಿಗೆ ಶಾಲೆಗಳಲ್ಲಿ ಈ ಬಗ್ಗೆ ತಿಳುವಳಿಕೆ ಮೂಡಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆಂದರೆ ಮಕ್ಕಳ ಮನಸ್ಸು ಹಸಿ ಮಣ್ಣಿನಲ್ಲಿ ಗೋಡೆಯಂತೆ ಇರ್ತದೆ. ಹಾಗಾಗಿ ನಾವು ಹೇಳುವಂತಹ ಯಾವುದೇ ವಿಚಾರಗಳು ಅವರಲ್ಲಿ ಬೇಗ ಅವರು ಅದನ್ನು ಗ್ರಾಸ್ ಮಾಡ್ಕೊಳ್ತಾರೆ ಎಂಬ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಏನು ಶಾಲಾ ದಾಖಲಾತಿ ಒಂದು ಸ್ಟಡಿ ಸರ್ಟಿಫಿಕೇಟ್ ತಗೊಳ್ಳಿ, ನಿಮ್ಮಲ್ಲಿರೋ ಬರ್ತ್ ಸರ್ಟಿಫಿಕೇಟ್ ತಗೊಳ್ಳಿ, ಬರ್ತ್ ಸರ್ಟಿಫಿಕೇಟಿಗೂ ಸ್ಟಡಿ ಸರ್ಟಿಫಿಕೇಟಿಗೂ ಒಂದ್ಸತಿ ಟ್ಯಾಲಿ ಮಾಡಿ ನೋಡಬೇಕು. ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಈಗಲೇ ನಿಮ್ಮ ಮುಖ್ಯ ಶಿಕ್ಷಕರ ಹಂತದಲ್ಲಿ BO ಅವರ ಅನುಮತಿಯ ಮೇರೆಗೆ ಆ ರೀತಿಯಾದ ಸಣ್ಣ ಪುಟ್ಟ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಒಂದು ಸತಿ ನಿಮ್ದು ಏನಾದರೂ, ಈಗ ಉದಾಹರಣೆಗೆ ನಿನ್ನ ಹೆಸರನ್ನು ಬರ್ತ್ ಸರ್ಟಿಫಿಕೇಟಲ್ಲಿ ಇದ್ದ ರೀತಿಯಲ್ಲಿ ನಿಮಗೆ ಇಲ್ಲಿಲ್ಲ ಅಂದರೆ ಶಾಲಾ ದಾಖಲಾತಿನಲ್ಲಿ ಇವತ್ತೇ ಮಾಡಲಿಲ್ಲ ಅಂದರೆ ನೀನು ಒಂದು SSLC ಒಂದು ಬೋರ್ಡ್ ಎಕ್ಸಾಮನ್ನು ನೀವು ಫೇಸ್ ಮಾಡಿದ ನಂತರವ ಕೋರ್ಟಿಗೆ ಬರಬೇಕು. ಕೋರ್ಟಲ್ಲಿ ಕನಿಷ್ಠ 2 ವರ್ಷ, 1.5 ವರ್ಷ ಸುತ್ತಾಡಿ ನಿಮ್ಮ ದಾಖಲಾತಿಗಳನ್ನು ತಿದ್ದುಪಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಎಲ್ಲರಲ್ಲೂ ಬರ್ತ್ ಸರ್ಟಿಫಿಕೇಟ್ ಇದೆಯಾ ನೋಡಿದ್ದೀರಲ್ವಾ? ಆ ಬರ್ತ್ ಸರ್ಟಿಫಿಕೇಟಿಗೂ ಶಾಲಾ ದಾಖಲಾತಿಗೂ ಟ್ಯಾಲಿ ಮಾಡಿ ನೋಡ್ಕೊಂಡು ಅದನ್ನು ಈ ಹಂತದಲ್ಲೇ ಒಂದು ಸಮಿತಿಯಲ್ಲಿ ರಾಜ್ಯಾಧ್ಯಕ್ಷನಾಗಿ ಸುಮಾರು 13-14 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಊರು ಬೇಲೂರು. ಸ್ನೇಹಿತರೆ, ಇವತ್ತು ನಾವು ಆಚರಣೆ ಮಾಡ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ. ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂದರೆ ಏನು? ಇದು ಎಲ್ಲಿಂದ ಬಂತು, ಹೇಗೆ ಬಂತು, ಯಾವಾಗ ಹುಟ್ಟಿದ್ದು, ಇದರ ಜವಾಬ್ದಾರಿಯುತ ವ್ಯಕ್ತಿಗಳು ಯಾರು ಇರ್ತಾರೆ? ಸರ್ಕಾರ ಇರುತ್ತೋ